ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವತ್ತು ಸಖತ್ ಡಿಸಪಾಯಿಂಟ್ಮೆಂಟ್ ಆಗಿದೆ ಗುರು. ಯಾರು ಹೋಗೋದು ಅಂತ ಹೇಳ್ಬಿಡ್ತೇನೆ ಫಸ್ಟೇ. ಶಿಶಿರ್ ಹೋಗೋದು ಇವತ್ತು, ಮತ್ತು ಸುರೇಶ್ ಅವರು ಯಾವುದೋ ವೈಯಕ್ತಿಕ ಕಾರಣದಿಂದ ಆಚೆ ಹೋಗ್ತಾ ಇದ್ದಾರೆ. ಓಕೆನಾ, ಎರಡು ತುಂಬ ಬೇಜಾರಾಯಿತು ನನಗೆ. ಬಿಕಾಸ್ ಇಬ್ಬರು ತುಂಬ ಇಂಪಾರ್ಟೆಂಟ್ ಕಂಟೆಸ್ಟೆಂಟ್ಸ್ ಆಗಿದ್ರು. ಮುಂದೆ ಬರೋ ವೀಕಲ್ಲಿ ಅವರೇ ಎಲಿಮಿನೇಟ್ ಆಗೋದ್ರು ಅಂದರೆ ಸೀರಿಯಸ್ಲಿ ನಂಗೆ ನಂಬಕ್ಕೆ ಆಗ್ತಾಯಿಲ್ಲ. ಚೈತ್ರ ಅವರು ಧನರಾಜ್ ಅವ್ರಿಗಿಂತ ಶಿಶಿರ್ ಅವರು ವೇಸ್ಟ್ ಅಂತ ನನ್ನ ಒಪಿನಿಯನ್. ಸುರೇಶ್ ಅವ್ರು ಹೋಗಿದ್ದು ಕ್ವಿಟ್ ಮಾಡಿ ಹೋಗಿದ್ದವರು ಯಾವುದೋ ವೈಯಕ್ತಿಕ ಕಾರಣದಿಂದ. ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಶಿಟ್, ಸಖತ್ ಬೇಜಾರಾಗ್ತಾಯಿದೆ ಗುರು ನನಗೆ. ಸೀರಿಯಸ್ಲಿ ಐ ವಾಸ್ ಲೈಕ್ ಅಸ್ಟೌಂಡೆಡ್ ಇದು ಕೇಳಿದ ತಕ್ಷಣ ನನಗೆ. ಯಾಕಂದರೆ ಶಿಶಿರ್ ಅವರು ಟಾಪ್ 5 ಇರ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಟಾಪ್ 5 ಕಂಟೆಸ್ಟೆಂಟ್ ಶಿಶಿರ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಈಗ ನೋಡಿದ್ರೆ ಎಲಿಮಿನೇಟ್ ಆಗೋಗ್ಬಿಟ್ಟಿದ್ದಾರೆ. ಶೋ ನಂಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು. ನಿನ್ನೆ ಶಿಶಿರ್ ಅವರ ಬರ್ತಡೇ ಇತ್ತು. ಫಸ್ಟು ಕೇಕ್ ಕಟ್ ಮಾಡಿಸಿ ಆಮೇಲೆ ಸರಿಯಾಗಿ ಆಪಿಕ್ಕಿದ್ರು ಸುದೀಪ್ ಅವರು. ಕೇಕ್ ಕಟ್ ಮಾಡಿಸಿದ್ರು, ಆಪಿಕ್ಕಿದ್ರು ಶಿಶಿರ್ ಅವ್ರಿಗೆ. ಆಪಿಕ್ಕದ್ಮೇಲೆ ಕೇಕ್ ಕಟ್ ಮಾಡಿಸಿದ್ರು ಅನ್ಸುತ್ತೆ. ಹೌದು, ಆಪಿಕ್ಕದ್ಮೇಲೆ ಕೇಕ್ ಕಟ್ ಮಾಡಿಸಿದ್ರು. ಏನಂದ್ರೆ ಅವ್ರು ಟಾರ್ಗೆಟ್ ಮಾಡಿರೋ ವೀಟಿನ ಹಾಕಿ ರುಬ್ಬಿದ್ರು. ಸುದೀಪ್ ಅವರು ಸರಿಯಾಗಿ ರುಬ್ಬಿದ್ರು. ಅವರು ಆರಾಮಾಗಿ ಎಷ್ಟು ಕ್ಲೀನಾಗಿ ಮಾತಾಡಿದ್ದಾರೆ ಅಂದರೆ ಟಾರ್ಗೆಟ್ ಬಗ್ಗೆ ಸೂಪರಾಗಿ ಮಾತಾಡಿದ್ದಾರೆ. ಅಂಥವ್ರನ್ನ ಆಚೆ ಕಳ್ಸೋದು ಬಿಟ್ಬಿಟ್ಟು ನೀವು ಅವ್ರನ್ನ ಇಟ್ಕೊಂಡು ಶಿಶಿರನ್ನು ಕಳ್ಸಿದ್ದೀರಲ್ಲಪ್ಪ. ಐಶ್ವರ್ಯ ಅವ್ರ ಹಿಂದೆ ಇದ್ದಿದ್ದಕ್ಕೆ ಶಿಶಿರ್ ಹೋಗಿದ್ದು. ನಾನು ಫಸ್ಟಿಂದ ಹೇಳ್ತಾ ಇದ್ದೆ, ಶಿಶಿರ್ ಅವ್ರ ಹಿಂದೆ ಬಿಟ್ರೆ ವಿನ್ ಆಗೋದು ಅಂತ. ಹೋಗಿಬಿಟ್ರಿ. ಈಗ ಹೀರೋ ಅಂತ ಬಂದಿದ್ದು ಕಂಟೆಸ್ಟೆಂಟ್ ಈಗ 11ನೇ ವಾರಕ್ಕೆ ಮನೆ. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ಪಿದ್ರು ಎಲ್ಲೆಲ್ಲ ಹೋಗ್ಬಿಡ್ತಾರೆ ದಾರಿ ತಪ್ಪಿಕೊಂಡು. ಇಷ್ಟು ಹೇಳ್ತಾ ನಾನು ಅಲ್ಲೇ ಬಿಡೋಣ. ಐಶ್ವರ್ಯ ಅವರು ಸುದೀಪ್ ಅವ್ರ ಕೈಯಲ್ಲಿ ಸರಿಯಾಗಿ ಉಗಿಸ್ಕೊಂಡ್ರು. ಏನಮ್ಮ ವಾದ ಮಾಡ್ತಾ ಇದ್ದಾರೆ ಗುರು. ವಿಟಿ ಹಾಕಿದ್ಮೇಲೂ ಕೂಡ ವಾದ ಮಾಡ್ತಾ ಇದ್ದಾರೆ. ಮತ್ತೆ ಅದು ಮ್ಯಾನಿಪುಲೇಷನ್ ಥರನೇ ಇದೆ. ಭವ್ಯ ಅವ್ರ ಅದು ಮ್ಯಾನಿಪುಲೇಷನ್ ಅಂತ ಹೇಳಿದ್ರೆ ಒಪ್ಕೊಂತ ಇಲ್ಲ ಅವರು. ಅದನ್ನ ಚೈತ್ರ ಮಾಡ್ಬಿಟ್ಟಿದ್ದಾರೆ. ಹಿಂದೆ ಮುಂದೆ ಹಾಕಿಲ್ಲ, ಅದಕ್ಕೆ ಅವ್ರಿಗೆಲ್ರಿಗೂ ಹಂಗೆ ಕಾಣಿಸ್ತಾ ಇದೆ ಅಂತ ಚೈತ್ರ ಅವ್ರು ಹೇಳ್ಬಿಟ್ಟಿದ್ದಾರೆ. ಸುದೀಪ್ ಅವ್ರು ಬಿಡ್ತಾರ? ಬಿಡಲ್ಲ. ಒಂದು ಯಾಕೆ ನಮ್ಮ ಕೈಯಲ್ಲಿ ಇಕ್ಕಿಸ್ಕೊಂತೀರಾ ಅಂತ ಅವ್ರನ್ನೂ ಬಿಟ್ಟಿಲ್ಲ. ಸರಿಯಾಗಿ ಹಾಕಿದ್ರು ಚೈತ್ರ ಅವ್ರನ್ನ ಕೂಡ. ನೆಕ್ಸ್ಟ್ ಕಮಿಂಗ್ ಆನ್ ಟು ಮಂಜು ಅವ್ರಿಗೆ ಶಿಫ್ಟ್ ಆಯಿತು. ಸುದೀಪ್ ಅವರ ಮಾತುಕತೆ ಕರೆಕ್ಟಾಗಿ ಕನ್ವೆ ಮಾಡಿದ್ದಾರೆ ಮೆಸೇಜು. ಯಾಕಂದರೆ ಶಿಶಿರ್ ಹೋದಂಗೆ ಮಂಜು ಅವರು ಶಾಕ್ ಇಲ್ಲ, ಶಾಕ್ ಆಗೋಷ್ಟೇ ಇಲ್ಲ. ಯಾಕಂದರೆ ಆರಾಮಾಗಿ ಬಂದ್ಬಿಡ್ತಾರೆ ಮಂಜು ಅವರು. ಸೊ ಅವ್ರು ಹಂಗೆ ಇದ್ರೆ ಈ 2 ವಾರ ಆರಾಮಾಗಿ ಇಲ್ಲಿ ಬಂದಿರ್ತಾರೆ. ಇನ್ನು 2 ವಾರ ಇಲ್ಲಿ ಬಂದ್ಬಿಡ್ತಾರೆ, ಸುದೀಪ್ ಅವ್ರ ಹತ್ರ ಬಂದ್ಬಿಡ್ತಾರೆ ಅಂತ ಹೇಳ್ತಾ ಅವ್ರಿಗೂ ಒಂದು ಮೆಸೇಜ್ ಕೊಟ್ಟರು. ಐ ಮೀನ್ ವೀಕ್ ಮಂಜು ಮತ್ತು ವೀಕ್ ಮಂಜು, WEAK, ವೀಕ್ ಮಂಜು ಅದನ್ನು ಹೇಳಿದ್ರು. ಸೊ ಅದು ಚೆನ್ನಾಗಿತ್ತು ಸುದೀಪ್ ಅವ್ರು ಕನ್ವೆ ಮಾಡಿದ ರೀತಿ. ನೆಕ್ಸ್ಟು ನಮ್ಮ ರಜತ್ ಅವ್ರಿಗೆ ಕ್ಲಾಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುದೀಪ್ ಅವರು ಬಿಟ್ಬಿಡ್ತಾರಾ? ಸುದೀಪ್ ಅವ್ರು ಬಿಟ್ಬಿಡ್ತಾರ ರಜತನ್ನ? ಅವ್ರನ್ನೂ ಇಟ್ಕೊಂಡ್ರು. ಸರಿಯಾಗಿ ಅಂದರೆ ಬೈದಿಲ್ಲ, ಕನ್ವೆ ಮಾಡಿದ್ರು. ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ರು ಸುದೀಪ್ ಅವರು. ಐ ಲೈಕ್ ದ ವೇ ಈ ಎಕ್ಸ್ಪ್ಲೇನ್ಡ್. ಮತ್ತು ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಏನಂದರೆ ಒಂದು ಸರ್ಕಲ್ ಶೇಪು, ಸಿಲಿಂಡ್ರಿಕಲ್ ಶೇಪು ಜೈಲೊಳಗೆ ರಜತ್ ಅವ್ರು ಇರ್ತಾರೆ. ಅವರೆಲ್ಲೇ ಹೋಗ್ಬೇಕಂದ್ರು ಧನರಾಜ್ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು. ಇದು ಶಿಕ್ಷೆ. ಚೆನ್ನಾಗಿತ್ತು ಶಿಕ್ಷೆ, ನಮ್ಗೆ ಇಷ್ಟ ಆಯಿತು. ಅದಾದ ಮೇಲೆ ಇನ್ನೊಂದು ಟಾಸ್ಕ್ ಬಂತು, ಅಂದರೆ ಎಕ್ಸ್ರೇ. ಆ ಎಕ್ಸ್ರೇಯಲ್ಲಿ ಏನೇನಿದೆಯೋ ಅದು ಯಾರ್ಯಾರಿಗೆ ಸೂಟ್ ಆಗುತ್ತೆ ಕೊಡಿ ಅಂತ. ಸೊ ಇವ್ರೇನು ಮಾಡ್ತಾರೆ, ಎಲ್ರಿಗೂ ಕೊಡ್ತಾ ಹೋಗ್ತಾರೆ. ಅದಾದಮೇಲೆ ಸುದೀಪ್ ಅವ್ರು ಕೇಳ್ತಾರೆ, ನೀವು ಎಕ್ಸ್ಚೇಂಜ್ ಮಾಡ್ಕೊತೀರಾ ಅಂತ. ಸೊ ಇವ್ರು ಎಲ್ಲರೂ ಸಕ್ ಅಂತ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಅದಕ್ಕೂ ಉಗಿಸ್ಕೊಟ್ರು. ಯಾಕಂದರೆ ನಿಮಗೆ ಬಂದಿರೋದನ್ನ ಒಪ್ಕೊಂಡು ಅವರು ಏನಾದರೂ ಅಂದ್ಕೊಳ್ಳಿ, ಅದನ್ನು ನಾವು ಮಾಡೋಣ ಅಂತ ಹೋಗಿ ಮಾಡೋದನ್ನು ಬಿಟ್ಟು ಇವರು ಅವ್ರವ್ರನ್ನ ಅಂದರೆ ಕನ್ವೆ ಮಾಡೋದ್ರಲ್ಲಿ ಇವ್ರು ಒಳ್ಳೆಯವರು,
ನಾನು ಒಳ್ಳೆಯವನು ಅಂತ ಹೇಳ್ಕೊಳೋದ್ರಲ್ಲೇ ಕಳೀತಾ ಇದ್ದಾರೆ ಟೈಮು ಅಂತ ಸುದೀಪ್ ಅವ್ರು ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ರು. ಯಾಕಂದ್ರೆ ಅವ್ರು ನೋಡಿ, ಅವರು ನಾನೇ ಒಳ್ಳೆಯವನು, ನನ್ನ ನಂಬಿ ಅಂತ ಹೋಗಿ ಎಲ್ರೂ ಒಪ್ಪಿಸ್ತಾ ಇದ್ದಾರೆ. ಆಚೆ ಇರೋ ಜನರನ್ನ ಮರ್ತು ಹೋಗಿದ್ದಾರೆ ಅವರು ಅಂತ ಸುದೀಪ್ ಅವ್ರು ಎಷ್ಟು ಕ್ಲೀನಾಗಿ ಹೇಳಿದ್ರು ಅಂದರೆ ಅಷ್ಟು ಕ್ಲೀನಾಗಿ ಹೇಳಿದ್ರು. ಆದರೂ ಕೂಡ ಅವ್ರು ಅದನ್ನೇ ಮಾಡೋದು. ನೀವು ಟೆನ್ಷನ್ನೇ ತಗೋಬೇಡಿ, ನಾಳೆಯಿಂದ ನೋಡಿ ಅಲ್ಲೇ ಕೂತ್ಕೊತಾರೆ, ಅದೇ ಮಾತುಕತೆ ಮಾತಾಡ್ತಾರೆ, ಆಮೇಲೆ ಮುಗಿತಾ ಹೋಗುತ್ತೆ, ಅಷ್ಟೇ ನಡೆಯೋದು. ಬಟ್ ನನಗೆ ಈ ಸಖತ್ ಬೇಜಾರಾಗ್ತಾಯಿದೆ ಶಿಶಿರ್ ಹೋಗಿರೋದು. ಒಳ್ಳೆ ಕಂಟೆಸ್ಟೆಂಟ್ ಗುರು, ಒಳ್ಳೆ ಕಂಟೆಸ್ಟೆಂಟ್ ಹೋಗ್ಬಿಟ್ರಲ್ಲ. ನಿಜನೋ ಸುಳ್ಳೋ ಗೊತ್ತಿಲ್ಲ, ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಶಿಶಿರ್ ಅವರು ಔಟ್ ಅಂತ ಬಂದಿದೆ, ಸುರೇಶ್ ಅವರು ಕೂಡ ಔಟ್ ಅಂತ ಬಂದಿದೆ. ಯಾಕಂದ್ರೆ ಏನೋ ವೈಯಕ್ತಿಕ ಕಾರಣದಿಂದ ಅವರು ಔಟ್ ಆಗಿದ್ದಾರೆ ಅಂತ ಬಂದಿದೆ ನನಗೆ. ನೋಡೋಣ, ಇದು ಸುಳ್ಳಾಗಲಿ ಅಂತ ನಾನು ಅನ್ಕೊಂತೀನಿ. ಬಟ್ ನನಗೆ ಎವ್ರಿ ಟೈಮ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಎಲ್ಲ ನಿಜಾನೇ ಆಗಿದೆ. ಇದು ನಿಜ ಆಗ್ಬೋದು ಅಂತ ಅನ್ಸುತ್ತೆ. ಚೈತ್ರ ಅವ್ರಿಗಿಂತ ಇಷ್ಟ ನಂಗಂತ ಆಗ್ತಾ ಇಲ್ಲಪ್ಪ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ಬರ್ತೀನಿ, ಬಾಯ್. ದ್ವೇಷ, ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?